ಸರ್ ಹಾಗೆ ನನ್ನ ಡಿ.ಕೆ. ಸುರೇಶ್ ಅವರು ಮಾತನಾಡಿರ್ತಕ್ಕಂಥದ್ದು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಇದೇ ರೀತಿ ಮುಂದೆ ಪ್ರತ್ಯೇಕ ದೇಶ ಬೇಕಾಗುತ್ತೆ ಅಂತಕ್ಕಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ, ಪ್ರತ್ಯೇಕ ದೇಶದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಂತ ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಇನ್ಸೆನ್ಸಿಟಿವ್ ಹೇಳಿಕೆ ಏನಿದೆ, ಚುನಾಯಿತಿ ಪ್ರತಿನಿಧಿಗಳು ಅದರಲ್ಲೂ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾದಂಥ ಬಾಲಿಶವಾದಂಥ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಇದು ಕಾರಣ ಇವತ್ತು ಭಾರತವನ್ನ ಎರಡು ವಿಭಾಗಗಳಾಗಿ ಮಾಡಬೇಕು, ಬೇರೆ ದೇಶವನ್ನೇ ಮಾಡಬೇಕು ಅಂತಕ್ಕಂಥದ್ದಾದ್ರೆ ನಿಜಕ್ಕೂ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ. ದಯಮಾಡಿ ಈ ರೀತಿಯಾದಂತ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಕೊಡದೇ ಇರಲಿ ಅಂತಕ್ಕಂಥದ್ದು ದಯಮಾಡಿ ಮನವಿ ಮಾಡ್ತೀನಿ ಸರ್. ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹೇಳಿದಂತ ಅರ್ಥ ಏನು ಅಂತ ಹೇಳಿದ್ರೆ, ಪದೇ ಪದೇ ರಾಜ್ಯಕ್ಕೆ ಒಂದು ಅನುದಾನ ವಿಚಾರ ಅನ್ಯಾಯ ಆಗ್ತಿದೆ, ಇದನ್ನ ಸರಿ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಸರ್. ಅನುದಾನ ವಿಚಾರದಲ್ಲಿ ಜೆಡಿಎಸ್ ನ ಸ್ಟ್ಯಾಂಡ್ ಏನು ಸರ್? ನೋಡಿ, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಕೇಂದ್ರ ಸರ್ಕಾರದಿಂದ ಅನುದಾನಗಳು ಯಾವ ರೀತಿ ಫೈನಲೈಸೇಷನ್ ಆಗ್ತದೆ? ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಟ್ ಈಸ್ ಎ ಇಂಡಿವಿಜುವಲ್ ಸಪರೇಟ್ ಬಾಡಿ. ಅದು ಸೊ ನಿಮ್ಗೆ ಪಾಪ್ಯುಲೇಷನ್ ಬೇಸಿಸ್, ಆರ್ಥಿಕವಾಗಿ ರಾಜ್ಯಗಳು ಯಾವ ರೀತಿ ಹಿಂದುಳಿದಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡೆವಲಪ್ಮೆಂಟಲ್ ವರ್ಕ್ಸ್ ಇರ್ಬೋದು, ಇದ್ರ ಮೇಲೆ ಅದೊಂದು ಇಟ್ಸ್ ಎ ಸಪರೇಟ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ಒಂದು ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಮೇಲೆ ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ಒಂದು ತೀರ್ಮಾನ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹಳ ಸೂಕ್ಷ್ಮವಾಗಿ. ಒಂದು ಆಮೇಲೆ 2009ರಿಂದ 13 ಸಂದರ್ಭದಲ್ಲಿ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ದೇಶದಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಅನುದಾನ ಕರ್ನಾಟಕಕ್ಕೆ ತೆಗೀಲಿ, ಅವ್ರ ಹತ್ರನೇ ಇದೆ ಎಲ್ಲ. ಇವತ್ತು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕಳೆದ 10 ವರ್ಷದಿಂದ ಅವ್ರು 2 ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು 1,35,000 ಕೋಟಿ 5 ವರ್ಷಕ್ಕೆ. ಈ ಒಂದು 2019ರಿಂದ 23 ಕೊಟ್ಟಿರ್ತಕ್ಕಂಥದ್ದು 1,57,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾರ್. ಇವತ್ತು ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ಏನಾದ್ರೂ ಕೊರತೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದ್ರೂ ಭಾವನೆಗಳಿದ್ದಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಇವತ್ತು ಪ್ರಧಾನ ಮಂತ್ರಿಗಳ ಒಂದು ಟೈಮ್ ನ ತಗೊಂಡು ಹೋಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರಿಗೊಂದು ಅರಿವು ಮೂಡಿಸಿ ಕುತ್ಕೊಂಡು ಒಳಗಡೆ ಒಂದು ಕ್ಲೋಸ್ ಡೋರ್ ಅಲ್ಲಿ ಚರ್ಚೆ ಮಾಡಿ ಜನಗಳ ಪರವಾಗಿ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ಲಿ, ನಾವು ಸ್ವಾಗತ ಮಾಡ್ತೀವಿ ಅದನ್ನ. ಅದ್ ಬಿಟ್ಬಿಟ್ಟು ಈ ತರ ಇನ್ಸೆನ್ಸಿಟಿವ್ ಹೇಳಿಕೆಗಳು ಕೊಡ್ತಕ್ಕಂಥ ಸೂಕ್ತ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.